ರಾಜ್ಯ ರಾಜಕಾರಣಕ್ಕೆ ದಿನಕ್ಕೊಂದು ತಿರುವು ಸಿಗುವಂತಹ ಸಮಯ ನವೆಂಬರ್ ತಿಂಗಳು ಅಂದ್ರೇನೆ ಹಾಗೆ. ಸಿದ್ದರಾಮಯ್ಯ ಅವರ 2.5 ವರ್ಷದ ಅಧಿಕಾರಾವಧಿ ಮುಗಿಯುತ್ತೆ, ಮುಂದೇನು ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಒಂದು ವೇಳೆ ಕೆಳಗಿಳಿದ್ರೆ ಮುಂದೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನುವಂಥ ಬಹುದೊಡ್ಡ ಪ್ರಶ್ನೆ ಗರಿಗೆದರಿದೆ. ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದು ದೊಡ್ಡ ರಾಜಕೀಯ ಸಮೀಕರಣಕ್ಕೆ ಇದು ಎಡೆ ಮಾಡಿಕೊಡುತ್ತಾ? ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಕ್ರಾಂತಿಯ ಸಂಚಲನ. ಸಿಎಂ ಪುತ್ರನ ವಿರುದ್ಧ ಬುಸುಗುಡ್ತಾ ಇದೆ ಡಿಕೆಶಿ ಬಣ. ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಹೀಗಂತ ಹೇಳಿದ್ದು ಯಾರೋ ಬಿಜೆಪಿ ನಾಯಕರಲ್ಲ, ಖುದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ತಮ್ಮ ಕ್ಯಾಬಿನೆಟ್ನ ಸಚಿವ ಸತೀಶ್ ಜಾರಕಿಹೊಳಿಗೆ ಮಾರ್ಗದರ್ಶಕರಾಗಲಿದ್ದಾರೆ ಅಂತ ಯತೀಂದ್ರ ಹೇಳಿದ್ದಾರೆ. ಈ ಮಾತು ಸಿಎಂ ಕುರ್ಚಿ ಕನಸು ಕಾಣ್ತಿರುವಂತಹ ಡಿಕೆಶಿಗೆ ಸಂಕಷ್ಟ ತಂದಿಟ್ಟಿದೆ. ಈ ಒಂದೇ ಒಂದು ಮಾತು ಕಾಂಗ್ರೆಸ್ ಮನೆಯನ್ನ ಒಡೆಯುವಂತೆ, ಇತ್ತ ಡಿಸಿಎಂ ಡಿಕೆಶಿ ಬಣ ಯತೀಂದ್ರ ವಿರುದ್ಧ ಬುಸುಗುಡುವಂತೆ ಮಾಡಿದೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನೋಡಿ, ನಮ್ ಕ್ಲೇಮ್ ಇಲ್ಲ ತಿಳಿದಿವೆ. ಅದು ಅವಕಾಶ ಸಂದರ್ಭ ಬಂದಾಗ ನೋಡೋಣ. ಈಗನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇಟ್ ಮಾಡೋಣ, ಏನಂತದೇನು ಅರ್ಜೆಂಟ್ ಇಲ್ಲ, ವೇಟ್ ಮಾಡೋಣ. ಪಕ್ಷ ಕೂಡ ತೀರ್ಮಾನ ಮಾಡಬೇಕಾಗುತ್ತೆ. ಸಿದ್ದು ಉತ್ತರಾಧಿಕಾರಿ ಸತೀಶ್ ಅಂತ ಹೇಳಿಲ್ಲ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ. ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ. ನೋಡಿ, ಇದನ್ನ ಯತೀಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ತಾವು ಗಮನಿಸಬೇಕು. ಒಂದನೇದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿ ಅದು ಅವ್ರ ಕೊನೆ ಆಗಿರಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮಗೆ 2028ರಲ್ಲಿನೂ ಕೂಡ ಮುಂದೆ ನಮ್ಗೆ ಅವ್ರ ನಾಯಕತ್ವ ನಮಗೆ ಯಾವಾಗ್ಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತೊಂದು ದಿವಸ ಅಧಿಕಾರಕ್ಕೆ ಬರ್ಲಿಕ್ಕೆ ಇವತ್ತೊಂದು ದಿವಸ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಸಮಸ್ಯೆ ಇಲ್ಲ. ನವೆಂಬರ್ ಕ್ರಾಂತಿ ಇಲ್ಲ, ಭ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ಆರಾಮಾಗಿರ್ರಿ. ನಾವು ಆರಾಮಾಗಿದ್ದೀವಿ. ನೀವು ಅದ್ರ ಬಗ್ಗೆ ಟೆನ್ಷನ್ ಆಗಂತ ಅವಶ್ಯಕತೆ ಇಲ್ಲ. ಅವರ ಮುಖ್ಯಮಂತ್ರಿಗಳ ರೀತಿಯೊಳಗನೆ ಪ್ರಗತಿಪರರಾಗಿ ವಿಚಾರವನ್ನ ಮಾಡಿದ್ರಪ್ಪ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಹೇಳ್ತೀವಿ, ಅದಕ್ಕೇನು ತಪ್ಪೇನಿದೆ. ಅವರು ಅದೇ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಕ್ರಾಂತಿ ಅನ್ನೋ ಪ್ರಶ್ನೆ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣದ ರಣಾಕ್ರೋಶ. ಇದು ಯಾರೇ ಆಗ್ಲಿ, ನಾನೇ ಆಗ್ಲಿ, ಬೇರೆ ಯಾರೇ ಆಗ್ಲಿ, ಇದು ಯಾರಿಗೂ ಶೋಭೆ ತರಲ್ಲ. ಈ ರೀತಿ ಹೇಳಿಕೆ ಕೊಡೋದು ತಪ್ಪು. ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೇನೆ, ಇಂಥ ಹೇಳಿಕೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ, ನೀವು ವಿಧಾನಸಭೆ ಸದಸ್ಯರಲ್ಲ, ವಿಧಾನ ಪರಿಷತ್ ಸದಸ್ಯರು. ನೀವು ಹಿತಿ ಮಿತಿ ತಾವು ಇಟ್ಟು ತಾವು ಮಾತಾಡಿದ್ರೆ ಮೇಲು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ. ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ. ಸುಮ್ಮನೆ ಇವ್ರು ಏನು ಗೊಂದಲಗಳು ಕೊಡಬಾರದು. ಆಮೇಲೆ ತಾವೊಂದು ಹೇಳ್ತೀರಿ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ. ಅವರು ಮೊನ್ನೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಟುಬಿಟ್ರು. ನಾನು 2033 ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು 2033 ಇನ್ನು 10 years ಅವ್ರ ಕ್ಲೈಮ್. ಹಂಗಿದ್ದಾಗ ಯಾಕೆ ಗೊಂದಲ? ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾದ್ರೆ ಗೊಂದಲ ಯಾಕೆ ತರಬೇಕು? ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಷ್ಟು ದೊಡ್ಡನಲ್ಲ. ಅವ್ರು ಅವರ ಹೇಳಿಕೆ ಯಾವ ರೀತಿ ಅವರು ವ್ಯಾಖ್ಯಾನಿಸುತ್ತಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವು ತಿಳಿದಂತೆ ಒಂದು ಕುಟುಂಬದ ತರ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರದ ಹೇಳಿಕೆ ಬಗ್ಗೆ ನೀವು ವಿಶ್ಲೇಷಣೆ ಮಾಡಬೇಕಾದ್ರೆ ಅವ್ರನ್ನೇ ಕೇಳಬೇಕೆ ಹೊರತು ಅದಕ್ಕೆ ನಾನು ಉತ್ತರ ಕೊಡುವಷ್ಟು ಈ ವ್ಯವಸ್ಥೆಗೆ ಅರ್ಹನಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಯಾರನ್ನ ಬೆಂಬಲಿಸುತ್ತಾರೆ ಎಂಬ ಕುತೂಹಲ ಕೂಡ ಇದೆ.
ಈಗ ಯತೀಂದ್ರ ನೀಡಿರುವಂತಹ ಹೇಳಿಕೆಯನ್ನು ನೋಡಿದ್ರೆ ಸಿದ್ದರಾಮಯ್ಯಗೆ ತಮ್ಮ ಉತ್ತರಾಧಿಕಾರಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡುವ ಒಲವು ಇದೆಯಾ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣಕ್ಕೆ ದಿನಕ್ಕೊಂದು ತಿರುವು ಸಿಗುವಂತಹ ಸಮಯ ನವೆಂಬರ್ ತಿಂಗಳು ಅಂದ್ರೇನೆ ಹಾಗೆ. ಸಿದ್ದರಾಮಯ್ಯ ಅವರ 2.5 ವರ್ಷದ ಅಧಿಕಾರಾವಧಿ ಮುಗಿಯುತ್ತೆ, ಮುಂದೇನು ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಒಂದು ವೇಳೆ ಕೆಳಗಿಳಿದ್ರೆ ಮುಂದೆ ಯಾರಾಗ್ತಾರೆ ಮುಖ್ಯಮಂತ್ರಿ ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಗರಿಗೆದ್ರಿದೆ. ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದು ದೊಡ್ಡ ರಾಜಕೀಯ ಸಮೀಕರಣಕ್ಕೆ ಇದು ಎಡೆ ಮಾಡಿಕೊಡುತ್ತಾ? ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಕ್ರಾಂತಿಯ ಸಂಚಲನ. ಸಿಎಂ ಪುತ್ರನ ವಿರುದ್ಧ ಬುಸುಗುಡ್ತಾ ಇದೆ ಡಿಕೆಶಿ ಬಣ. ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ. ಹೀಗಂತ ಹೇಳಿದ್ದು ಯಾರೋ ಬಿಜೆಪಿ ನಾಯಕರಲ್ಲ, ಖುದ್ದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ತಮ್ಮ ಕ್ಯಾಬಿನೆಟ್ನ ಸಚಿವ ಸತೀಶ್ ಜಾರಕಿಹೊಳಿಗೆ ಮಾರ್ಗದರ್ಶಕರಾಗಲಿದ್ದಾರೆ ಅಂತ ಯತೀಂದ್ರ ಹೇಳಿದ್ದಾರೆ. ಈ ಮಾತು ಸಿಎಂ ಕುರ್ಚಿ ಕನಸು ಕಾಣ್ತಿರುವಂತಹ ಡಿಕೆಶಿಗೆ ಸಂಕಷ್ಟ ತಂದಿಟ್ಟಿದೆ. ಈ ಒಂದೇ ಒಂದು ಮಾತು ಕಾಂಗ್ರೆಸ್ ಮನೆಯನ್ನ ಒಡೆಯುವಂತೆ, ಇತ್ತ ಡಿಸಿಎಂ ಡಿಕೆಶಿ ಬಣ ಯತೀಂದ್ರ ವಿರುದ್ಧ ಮುಸುಗುಡುವಂತೆ ಮಾಡಿದೆ. ಇವತ್ತು ತಂದೆಯವರು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳೋಕೆ ಒಬ್ಬರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನೋಡಿ, ನಮ್ ಕ್ಲೇಮ್ ಇಲ್ಲ ತಿಳಿದಿವೆ. ಅದು ಅವಕಾಶ ಸಂದರ್ಭ ಬಂದಾಗ ನೋಡೋಣ. ಈಗನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇಟ್ ಮಾಡೋಣ. ಏನಂತದೇನು ಅರ್ಜೆಂಟ್ ಇಲ್ಲ, ವೇಟ್ ಮಾಡೋಣ. ಪಕ್ಷ ಕೂಡ ತೀರ್ಮಾನ ಮಾಡಬೇಕಾಗುತ್ತೆ. ಸಿದ್ದು ಉತ್ತರಾಧಿಕಾರಿ ಸತೀಶ್ ಅಂತ ಹೇಳಿಲ್ಲ. ನನಗೆ ಅನ್ಸೋದು ಅದು ಲೀಡರ್ಶಿಪ್ಪಿನ ಲೆಕ್ಕದಲ್ಲಿ ಮಾತಾಡಿಲ್ಲ ಅವರು ಮಾತಾಡಿದ್ದು ಸರ್ಕಾರದ ಪಕ್ಷದ ಬದ್ಧತೆ ಬಗ್ಗೆ, ಸಮಾಜದ ಬದ್ಧತೆ ಬಗ್ಗೆ ಮಾತಾಡಿದ್ದಾರೆ. ಸ್ವಾಭಾವಿಕವಾಗಿ ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ತಪ್ಪೇನಿಲ್ಲ. ನೋಡಿ, ಇದನ್ನ ಯತೀಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ತಾವು ಗಮನಿಸಬೇಕು. ಒಂದನೇದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿ ಅದು ಅವರು ಕೊನೆ ಆಗಿರಬಹುದು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೆನೂ ಕೂಡ ಅವರ ನಾಯಕತ್ವ ನಮಗೆ 2028ರಲ್ಲಿನೂ ಕೂಡ ಅವ್ರ ಮುಂದೆ ನಮ್ಗೆ ಅವ್ರ ನಾಯಕತ್ವ ನಮ್ಗೆ ಯಾವಾಗ್ಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತು ಸಹ ಅಧಿಕಾರಕ್ಕೆ ಬರ್ಲಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಸಮಸ್ಯೆ ಇಲ್ಲ. ನವೆಂಬರ್ ಕ್ರಾಂತಿ ಇಲ್ಲ, ಭ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ. ಆರಾಮಾಗಿರ್ರಿ. ನಾವು ಆರಾಮಾಗಿದ್ದೀವಿ. ನೀವು ಅದ್ರ ಬಗ್ಗೆ ಟೆನ್ಷನ್ ಆಗಂತ ಅವಶ್ಯಕತೆ ಇಲ್ಲ. ಅವರ ಮುಖ್ಯಮಂತ್ರಿಗಳ ರೀತಿಯೊಳಗನೆ ಪ್ರಗತಿಪರರಾಗಿ ವಿಚಾರವನ್ನ ಮಾಡಿದ್ರಪ್ಪ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಹೇಳ್ತೀವಿ, ಅದಕ್ಕೇನು ತಪ್ಪೇನಿದೆ. ಅವರು ಅದೇ ರೀತಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅದನ್ನ ಕ್ರಾಂತಿ ಅನ್ನೋ ಪ್ರಶ್ನೆ ಇಲ್ಲ. ಯಾವ ಕ್ರಾಂತಿನೂ ಇಲ್ಲ. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣದ ರಣಾಕ್ರೋಶ. ಇದು ಯಾರೇ ಆಗ್ಲಿ, ನಾನೇ ಆಗ್ಲಿ, ಬೇರೆ ಯಾರೇ ಆಗ್ಲಿ, ಇದು ಯಾರಿಗೂ ಶೋಭೆ ತರಲ್ಲ. ಈ ರೀತಿ ಹೇಳಿಕೆ ಕೊಡೋದು ತಪ್ಪು. ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಇಂಥ ಹೇಳಿಕೆ ನೀವು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ, ನೀವು ವಿಧಾನಸಭೆ ಸದಸ್ಯರಲ್ಲ, ವಿಧಾನ ಪರಿಷತ್ ಸದಸ್ಯರು. ನೀವು ಹಿತಿ ಮಿತಿ ತಾವು ಇಟ್ಟು ತಾವು ಮಾತಾಡಿದ್ರೆ ಮೇಲು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ನಾನು ಮುಖ್ಯಮಂತ್ರಿ ಇದೀನಿ ಅಂತಾರೆ. ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ. ಸುಮ್ಮನೆ ಇವ್ರೇನು ಗೊಂದಗಳು ಕೊಡಬಾರದು. ಆಮೇಲೆ ತಾವೊಂದು ಹೇಳ್ತೀರಿ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ. ಅವರು ಮೊನ್ನೆ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಟುಬಿಟ್ರು. ನಾನು 2033 ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು 2033 ಇನ್ನು 10 years ಅವ್ರ ಕ್ಲೈಮ್. ಹಂಗಿದ್ದಾಗ ಯಾಕೆ ಗೊಂದಲ? ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾದ್ರೆ ಗೊಂದಲ ಯಾಕೆ ತರಬೇಕು? ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಷ್ಟು ದೊಡ್ಡನಲ್ಲ. ಅವ್ರು ಅವರ ಹೇಳಿಕೆ ಯಾವ ರೀತಿ ಅವರು ವ್ಯಾಖ್ಯಾನಿಸಿರ್ತಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವು ತಿಳಿದಂತೆ ಒಂದು ಕುಟುಂಬದ ತರ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸಾಹೇಬರು ನಿರ್ವಹಣೆ ಮಾಡ್ತಾ ಇದ್ದಾರೆ.
ಸೊ ಹಾಗಾಗಿ ಇದರದ್ದು ಹೇಳಿಕೆ ಬಗ್ಗೆ ನೀವು ವಿಶ್ಲೇಷಣೆ ಮಾಡಬೇಕಾದ್ರೆ ಅವ್ರನ್ನೇ ಕೇಳಬೇಕೆ ಹೊರತು ಅದಕ್ಕೆ ನಾನು ಉತ್ತರ ಕೊಡೋಷ್ಟು ಈ ವ್ಯವಸ್ಥೆಗೆ ಅರ್ಹನಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಯಾರನ್ನ ಬೆಂಬಲಿಸುತ್ತಾರೆ ಎಂಬ ಕುತೂಹಲ ಕೂಡ ಇದೆ. ಈಗ ಯತೀಂದ್ರ ನೀಡಿರುವಂತಹ ಹೇಳಿಕೆಯನ್ನು ನೋಡಿದರೆ ಸಿದ್ದರಾಮಯ್ಯಗೆ ತಮ್ಮ ಉತ್ತರಾಧಿಕಾರಿಯಾಗಿ ಸಚಿವ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡುವ ಒಲವು ಇದೆಯಾ ಎಂಬ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.